ಮಳೆ ನೀರು ತುಂಬಿ ಕೊಳಚೆಗುಂಡಿಯಂತಾದ ಮೈಸೂರಿನ ಹರಿಶ್ಚಂದ್ರ ಘಾಟ್ ಸ್ಮಶಾನ. ಮಹಾರಾಜರಾದ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ದಾನ ನೀಡಿದ್ದ ಜಾಗ ಇದೀಗ ಅನಾಥ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತು ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್. ಹರಿಶ್ಚಂದ್ರ ಘಾಟ್ ತುಂಬೆಲ್ಲ ಮಳೆ ನೀರು, ನೀರಿನ ಹೊಂಡದ ಪಾಲಾಗುತ್ತಿರುವ ಚಿತಾಭಸ್ಮ. ವಿದ್ಯುತ್ ಚಿತಾಗಾರ ತುಂಬಾ ಅನೈರ್ಮಲ್ಯ, ಪಾಲಿಕೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಸಾರ್ವಜನಿಕರು. ಹರಿಶ್ಚಂದ್ರ ಘಾಟ್ನಲ್ಲಿ ಮೃತದೇಹ ಸುಡಲು ಸ್ವಚ್ಛತೆ ಇಲ್ಲ, ಸಾರ್ವಜನಿಕರ ಕಷ್ಟಕ್ಕೆ ಅಧಿಕಾರಿಗಳ್ಯಾರೂ ಸ್ಪಂದಿಸುತ್ತಿಲ್ಲ. ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮನುಷ್ಯರು ಬದುಕಿರುವಾಗ ಮಾತ್ರವಲ್ಲದೆ ಸತ್ತ ಮೇಲೂ ಕಾಡುವುದಕ್ಕೆ ಶುರುವಿಟ್ಟಕೊಂಡಂತೆ ಕಾಣ್ತಿದೆ. ಹೌದು ವೀಕ್ಷಕರೇ, ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಹರಿಶ್ಚಂದ್ರ ಚಿತಾಗಾರ ಇದೀಗ ಸಂಪೂರ್ಣ ಮಳೆ ನೀರಿನಿಂದ ಆವೃತವಾಗಿದ್ದು ಮೃತದೇಹ ಅಂತ್ಯ ಸಂಸ್ಕಾರ ನಡೆಸಲು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. 19ನೇ ಶತಮಾನದಲ್ಲಿ ಮೈಸೂರಿನ ಮಹಾರಾಜರಾದ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ದಾನವಾಗಿ ನೀಡಿದ್ದ ಭೂಮಿಯಲ್ಲಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ ಚಿತಾಗಾರ ನಿರ್ಮಿಸಿ ಹರಿಶ್ಚಂದ್ರ ಘಾಟ್ ತೆರೆಯಲಾಗಿತ್ತು. ಆಧುನಿಕ ವಿದ್ಯುತ್ ಚಿತಾಗಾರ ಈಗಿನ ತುರ್ತು ಅನಿವಾರ್ಯಗಳಿಗೆ ಸಹಾಯವಾಗಿತ್ತು. ಆದರೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೊಳಗಾದ ಈ ಚಿತಾಗಾರ ಇದೀಗ ಅನೈರ್ಮಲ್ಯದ ಆಗರವಾಗಿದೆ. ಕಳೆದ 20 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಮೈಸೂರಿನ ಹರಿಶ್ಚಂದ್ರ ಘಾಟ್ ಒಳಗೆ ಕಾಲಿಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಚಿತಾಗಾರ ತುಂಬೆಲ್ಲ ಗುಂಡಿಗಳನ್ನು ಸಂಪೂರ್ಣವಾಗಿ ಆವರಿಸಿರುವ ಮಳೆ ನೀರಿನಲ್ಲಿ ಉತ್ಪತ್ತಿಯಾಗುತ್ತಿರುವ ಬ್ಯಾಕ್ಟೀರಿಯಾಗಳು ಮನುಷ್ಯನ ಅನಾರೋಗ್ಯಕ್ಕೆ ಆಹ್ವಾನವಿತ್ತಂತಿದೆ. ವಿದ್ಯುತ್ ಚಿತಾಗಾರದಲ್ಲಿ ಮೃತದೇಹ ಅಂತ್ಯಕ್ರಿಯೆ ನಡೆಸಿದ್ರೆ ಚಿತಾಭಸ್ಮ ಗುಂಡಿಯ ನೀರಿನಲ್ಲಿ ಮುಳುಗಡೆಯಾಗಿ ಮೃತರ ಶ್ರದ್ಧಾ ಕಾರ್ಯಕ್ಕೂ ಅಡ್ಡಿಯಾಗುತ್ತಿದೆ ಎಂದು ನೊಂದು ನುಡಿಯುತ್ತಿದ್ದಾರೆ ಸಾರ್ವಜನಿಕರು. ಚಿತಾಗಾರದಲ್ಲಿ ಬಿದ್ದ ಮಳೆ ನೀರು ಹೊರಹೋಗಲು ಸರಿಯಾದ ವ್ಯವಸ್ಥೆ ಮಾಡಿಲ್ಲ, ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡ್ತಿಲ್ಲ. ಮಹಾರಾಜರು ನೀಡಿದ್ದ ಕೊಡುಗೆಗಳಿಗೆ ಮೈಸೂರಿನ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಗ್ರಹಣ ಹಿಡಿಸುತ್ತಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಮನುಷ್ಯರನ್ನು ಬದುಕಿದ್ದಾಗ ಕಾಡುವ ನಾಲಾಯಕ್ ಸರ್ಕಾರಿ ಅಧಿಕಾರಿಗಳು ವ್ಯಕ್ತಿಯ ಅಂತ್ಯಕ್ರಿಯೆಗೂ ಅಡ್ಡಗಾಲು ಹಾಕ್ತಿದ್ದಾರೆ ಎಂಬುದು ನೋವಿನ ಸಂಗತಿ. ಈ ಸುದ್ದಿ ನೋಡಿಯಾದರೂ ಪಾಲಿಕೆ ಅಧಿಕಾರಿಗಳು ಚಿತಾಗಾರದತ್ತ ಗಮನ ಹರಿಸಿ ರಾಜರು ಕೊಟ್ಟ ದಾನಕ್ಕೆ ಅರ್ಥ ಸಿಗುವಂತೆ ಮತ್ತು ಸಾರ್ವಜನಿಕರಿಗೆ ಸಹಾಯವಾಗುವಂತೆ ಅಭಿವೃದ್ಧಿ ಕಾರ್ಯ ನಡೆಸಬೇಕಾಗಿ ನಮ್ಮ ಆಗ್ರಹ.